ಆರ್ ಸಿ ಬಿ ಅಂದ್ರೆ ಕಡಿಮೆ ಅಂತ ತಿಳ್ಕೊಂಡೇನ? ಅಲ್ರಿ ಎಷ್ಟೊಂದು ಟೀಮ್ ಎಲ್ಲ ಕಪ್ ಗೆದ್ದವು, ಅವಾಗ ಹಿಂಗ್ ಮಾಡಿಲ್ಲ ಈಗ. ಎಷ್ಟೊಂದು ಟೀಮ್ 5 ಕಪ್ ಗೆದ್ರು. ಯಾವ ಟೀಮಿನ ಫ್ಯಾನ್ಸು ಈ ನಮ್ನಿ ಸೆಲೆಬ್ರೇಷನ್ ಮಾಡಿಲ್ಲ. ಆದ್ರೆ ನಮ್ಮ ಆರ್ ಸಿ ಬಿ ಒಳಗ ಒಂದು ಕಪ್ ಗೆದ್ರು ಇಷ್ಟು ಸೆಲೆಬ್ರೇಷನ್ ಯಾಕೆ ಮಾಡ್ಯಾರ ಹೇಳು? ನನಗೆ ಗೊತ್ತಿದ್ರೆ ನಿಮ್ಗೆ ಯಾಕೆ ಹೇಳ್ತಿದ್ದೀರಿ? ಯಾಕಂದ್ರೆ ಇಷ್ಟು ವರ್ಷದಿಂದ ಕಾಯ್ಕೊಂತ ಇದ್ರು ಕಪ್ ಸಲುವಾಗಿ. ಗೆಲ್ಲಕ್ಕಾಗಿದ್ದಿಲ್ಲ ಖರೆ, ಆದ್ರೆ ಮಾತ್ರ ಆರ್ ಸಿ ಬಿ ಫ್ಯಾನ್ಸ್ ಮನಸ್ಸು ಗೆದ್ಬಿಟ್ಟಾರ ಅವ್ರು. ನಮ್ಮ ವಿರಾಟ್ ಕೊಹ್ಲಿಗಂತೂ ಕಪ್ ಗೆಲ್ಲಬೇಕು ಅಂತಂದೇಳಿ ಭಾಳ ಒಂದು ಹಠ ಇತ್ತು ಮನಸ್ಸೊಳಗಡೆ. ಕಪ್ ಗೆದ್ದಿಲ್ಲ ಅನ್ನೋದೊಂದು ನೋವು ಇತ್ತು. ಯಾಕಂದ್ರೆ ಎಷ್ಟು ಸರಿ ಸೋತ್ರು ಫ್ಯಾನ್ಸ್ ಯಾವತ್ತೂ ಅವ್ರನ್ನ ಬಿಟ್ಕೊಡ್ಲಿಲ್ಲ. ಆದ್ರೆ ಇವತ್ತ ಗೆದ್ರು ನೋಡು, ಹಂಗಾಗಿ ಜನರ ಖುಷಿ ಮುಗಿಲು ಮುಟ್ಟಾಕತ್ತೈತಿ. ಅವ್ರು ಇಷ್ಟೂ ಟೀಮ್ದವ್ರು 5 ಕಪ್ ಗೆದ್ದಿರ್ಲಿ, ಆದ್ರೆ ನಮ್ದು ಆರ್ ಸಿ ಬಿದು ಒಂದು ಕಪ್ಪಿಗೂ ಅವ್ರ ಕಪ್ ಸಮ ಇಲ್ಲ ನೋಡಿ. ಹಂಗಾಗೈತಿ. ಹೆಚ್ಚಾಗಿ ಯಾವ್ದಾರ ಟೀಮು ಗೆಲ್ಲಾಕತ್ತಿಲ್ಲ, ಹಗ್ಲೆಲ್ಲ ಸೋಲಾಕತ್ತೈತಿ, ಕಪ್ ಬಂದೇ ಇಲ್ಲ ಅಂತಂದ್ರೆ ಜನ ಅದನ್ನ ಫಾಲೋ ಮಾಡೋದೇ ಇಲ್ಲ, ಬಿಟ್ಬಿಡ್ತಾರ. ಆದ್ರೆ ಆರ್ ಸಿ ಬಿಗ ಹಂಗಿಲ್ಲ ನೋಡು. ಒಂದು ಗೆಲುವಿಗಾಗಿ ಕಾಯಕತ್ತಿದ್ರು. ಇವತ್ತು ಗೆಲ್ತು ವಿಜಯಾಚರಣೆ ಶುರುವಾತ್ ನೋಡು. ಹಂಗಾಗಿ ಈ ಪರಿ ಸೆಲೆಬ್ರೇಷನ್ ಅದು ಕರೆ ಬಿಡ್ರಿ. ಅಷ್ಟು ಕಪ್ ಗೆದ್ರು ಅವ್ರಿಗೆ ಯಾರಿಗೂ ಈ ಪರಿ ಸೆಲೆಬ್ರೇಷನ್ ಸಿಕ್ಕಿರ್ಲಿಕ್ಕಿಲ್ಲ. ಆದ್ರೆ ಇದು ವಿಚಿತ್ರ ಬಿಡ್ರಿ. ಆ ಟಿವಿ ನೋಡ್ರಿ, ಎಲ್ಲಿ ನೋಡ್ರಿ ಕೆಂಪಂಗಿ ಹಾಕೊಂಡಿದ್ದ ಜನನ ಕಾಣಕತ್ತಾರ, ಸಿಕ್ಸಿಕಲ್ ಪಟಾಕಿ ಹಾರ್ಸಕತ್ತಾರ. ಅವ್ವ ನೋಡಾಕ 2 ಕಣ್ ಸಾಲ್ವಲ್ದು. ಹುರ್ರೆ ಹುರ್ರೆ, ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದು. ಅದಿ ಎಲ್ಲ ಹೋಗೋಣಪ್ಪ ಈಗ ಈ ಖುಷಿಗ. ನಿಂಗೇನ್ ಬೇಕು? ಅಜ್ಜ ನಂಗ ಬಾಳ ಚಾಕಿ ಬೇಕು. ಯಪ್ಪ ಚಾಕ್ಲೇಟ್ ತಿಂದ್ರೆ ಹಾಲು ಉಳ್ಕಾಕವಲ್ಲ. ಅಜ್ಜ ನಂಗ ಚಾಕಿ, ಕಪ್ ತುಂಬಾ ಚಾಕಿ ಬೇಕು. ಅಷ್ಟೇ ಹೋದಲ್ಲ, ನಡಿ ನಾವು ಕಪ್ ತುಂಬಾ ಚಾಕ್ಲೇಟ್ ಕೊಡ್ಸ್ಕೊಂಡ್ ಬರ್ತೇವ ನಮ್ಮ ಹುಡುಗ. ನೀವು ಮನ್ಯಾಗಿರಿ, ನಿಮ್ಗೆ ಯಾರಿಗೂ ಇಲ್ಲ ಹೌದಲ್ಪ? ಅಜ್ಜ ಅಜ್ಜಿ ನೋಡು ಹೆಂಗ ಮಾತೈತಿ ನಿಮ್ಮ ಅಜ್ಜಿ. ಹಂಗಾಗಿ ನಡಿಪ ಹೋಗೋಣ. ಅಜ್ಜ ಆರ್ಸಿಬಿ ಈ ಸಲ ಕಪ್ ನಮ್ದು. ನೋಡ್ರಿ ಅತ್ತಿ, ಇವ್ರ ಮಾವಾರ ತಾವಷ್ಟ ಕ್ರಿಕೆಟ್ ಫ್ಯಾನ್ ಆಗೋದಲ್ದ ಮತ್ತ ಈ ಹುಡುಗನು ನೋಡ್ರಿ ಹೆಂಗ್ ಮಾಡಿಟ್ಬಿಟ್ಟಾರ. ಯವ್ವ ಏನೇನ ನೋಡಾಕವಲ್ಲ ನೋಡ, ನಮ್ನಿ ಮಾಡಾತಾರ ಅಜ್ಜನು ಮೊಮ್ಮಗನು. ರೀ ಹೋಗಿ ಒಂದಿಷ್ಟು ರವಾ ತಗೊಂಬರ್ರಿ. ತೊಗೊಂಬರ್ತೀನಿ ತಗೋ. ಎಷ್ಟು? 2 ಕೆಜಿ ತಗೊಂಬರ್ರಿ. ಸರಿ, ಮತ್ತೇನಾರ ಬೇಕೇನ? ಹ್ಞೂನ್ಪ ಬೇಕಾಕೈತಿ. ಯಾಕಂತಂದ್ರ ಈಗ ಮುಂದಿನ ವಾರದ ಸತ್ಯನಾರಾಯಣ ಪೂಜೆ ಇಟ್ಕೊಳತ್ತೇವಲ್ಲ, ಮತ್ತೆ ಸತ್ಯನಾರಾಯಣ ಪ್ರಸಾದ ಅದು ಮಾಡಕ್ಕೆಲ್ಲ ಒಂದ್ ಸ್ವಲ್ಪ ಬೇಕು. ಮದಿನೆಲ್ಲ ಕರೋಣ ಅಂತ ಅನ್ಕೊಂಡೇನಪ್ಪ. ಸತ್ಯನಾರಾಯಣ ಪೂಜೆ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಬಂದ್ಬಿಡೋಣಂತ. ಹಂಗ್ರ ಒಂದ್ ಕೆಲಸ ಮಾಡೋಣ ಬೇ, ಭಟ್ರಿಗೆಲ್ಲ ನಾನು ನೋಡಿ ಯಾವತ್ತಿನ ದಿವಸ ಚಲೋ ಐತೆಲ್ಲ ಕೇಳಿಟ್ಕೊಂತೀನಿ. ಕೇಳಿಟ್ಕೊಂಡು ಆಮೇಲೆ ಪೂಜೆ ಮಾಡ್ಸಕ್ ಬರ್ತೈತಿ. ಏನೇನ್ ತರಬೇಕು, ಯಾರನ್ನ ಕರಿಬೇಕು ಲಿಸ್ಟ್ ಮಾಡಿಡ್ರಿ. ಪೂಜಾಗದು ಭಟ್ರ ಹೇಳ್ತಾರ, ಓದಿದ್ದು ನಾ ಲಿಸ್ಟ್ ಮಾಡ್ಕೊಡ್ತೀನಿ ತಗೋ. ಸರಿ. ಆದ್ರೂ ಸೀತಾ ನಿನ್ನೆ ಭಾರಿ ಇತ್ತಲ್ಲ ಆಟ. ಹ್ಞೂ ರೀತಿ, ಅದ್ರಾಗ ಬರೇ ಇವ್ರು ಅದಾರಲ್ಲ ಅಜ್ಜಿ, ಅವರು ಸತ್ ನೋಡ್ಕೊಂಡು ಕುಂತವ್ರು ನೋಡ್ರಿ. ಯವ್ವ ನನಗೂ ಅರ್ಥ ಆಗಂಗಿಲ್ಲ, ಅವ್ರಿಗೂ ಅರ್ಥ ಆಗಂಗಿಲ್ಲ. ಆದ್ರೂ ಏನೋ ಒಂಥರ ನೋಡ್ಕೊಂಡು ಕುಂದಿರ್ಬೇಕು ಅನ್ಸಿತ್ತು ನೋಡು. ನನಗಾರ ನಿದ್ದೆನೇ ಬರಾಕತ್ತಿದ್ದಿಲ್ಲ. ಶರಕ ಗಿರ್ಜಿ ಬಾಲೆ ಒಳಗ. ನಿಮ್ಮ ಫ್ರೆಂಡ್ ಬಂದ್ರಿ, ನೀವು ಮಾತಾಡ್ರಿ, ನಾ ಚಾ ತಗೊಂಡ್ಬರ್ತೇನೆ. ಅಷ್ಟು ಮಾಡುವ. ಡಿಂಕ ಚಕ್ಕ ಹರ್ರೇ ಈ ಸಲ ಕಪ್ಪು ನಮ್ದೇ. ಏನೇ ಗಿರ್ಜಿ ಅದ? ಅಯ್ಯ ಶರಕ, ನಿನ್ನೆ ನಮ್ಮ ಆರ್ ಸಿ ಬಿ ಕಪ್ಪು ಗೆಲ್ತು ಗೊತ್ತಿಲ್ಲ ನಿಂಗ? ಯವ್ವ ನನಗೆ ಗೊತ್ತಾಯ್ತಾ, ನಾನು ರಾತ್ರಿ ತನಕ ನೋಡ್ಕೊಂಡು ಕುಂತಿದ್ದೆ ನೋಡು. ಏನೋ ನೀ ನೋಡ್ಕೊಂಡು ಕುಂತಿದ್ದೆ? ಹ್ಞೂ ಅಯ್ಯವ, ನನಗಾರ ಅರ್ಥ ಆಗೋಂಗಿಲ್ಲ. ನಾನು ನಮ್ಮ ಅತ್ತಿ ನಮ್ಮ ಮನಿ ಮಂದಿ ಇಷ್ಟು ನೋಡ್ಕೊಂಡು ಕುಂತಿದ್ದಿ ನೋಡು. ಹೌದಾ? ನಿಮ್ಮ ಅತ್ತಿಗೆ ಅರ್ಥ ಆತಲ್ಲ? ಇಲ್ಲ, ನನಗಾರ ಎಲ್ಲ ಅರ್ಥ ಆಗ್ಬೇಕು. ಅದ್ರ ನೋಡಾಕ ಒಂದಿಟ್ಟು ಭಾರಿ ಖುಷಿ ಆಗತ್ತಿತ್ತು ನೋಡು. ಯವ್ವ ಅವರ ಅತ್ತ ಪಾಪ ಲಾಸ್ಟಿಗೆ ಗೆದ್ದ ಕೂಡ್ಲೆ ನನಗೂ ಕಣ್ಣಾಗ ನೀರು ಬಂದು ನೋಡುವ. ಶರಕ ಯಾರು ಗೊತ್ತೇನೋರ? ಏನಪ್ಪ ಏನೋ ವಿರಾಟ್ ಕೊಹ್ಲಿ ಏನೋ ಅಂದ್ರು ನೋಡು. ಇಡೀ IPL ಮ್ಯಾಚ್ದಾಗ ಈ ನಮ್ಮ ಆರ್ ಸಿ ಬಿ ಪರ ಆಡಿದ್ದ ಕಿಂಗ್ ಅವ್ರ ಗೊತ್ತೇನ? ಹೌದಾ? ಅವಾಗ ಅದ್ರಾಗೇನು ಸ್ಪೆಷಲ್ ಐತಿ? ಎಲ್ಲಾರು ಆಡ್ತಾರ ಹೌದಲ್ಲ? ಎಲ್ಲಾರು ಆಡ್ತಾರ ಶರಕ. ಆದ್ರ ಒಂದೊಂದ್ಸಲ ಒಂದೊಂದ್ ಟೀಮ್ನಾಗ ಇರ್ತಾರ. ಆದ್ರ ಈ IPL ಶುರು ಆದಾಗಿಂದ 18 ವರ್ಷ ಈ ಆರ್ ಸಿ ಬಿ ಟೀಮ್ನಾಗ ಇದ್ದಂತ ಒಬ್ಬ ಆಟಗಾರ ಅಂದ್ರ ವಿರಾಟ್ ಕೊಹ್ಲಿ. ಗೊತ್ತೇನ? ಒನ್ ಅಂಡ್ ಓನ್ಲಿ ವಿರಾಟ್ ಕೊಹ್ಲಿ. ಹೌದನ? ಮತ್ತ ಗೆದ್ದ ಕೂಡ್ಲೆ ಯಾಕೆ ಆಡ್ಬೇಕು ಹೇಳವ? ಹೌದು, ಗೆದ್ರ ಹಂಗ ಖುಷಿಗೆ ಬರ್ತದ ಬಿಡು. ಆದ್ರೂ ಆ ಪರಿನ ಇಲ್ಲ ಶರಕ, ಅದು ಏನ್ ಗೊತ್ತೇನ, 18 ವರ್ಷದಿಂದಾನು ಒಟ್ಟ ಕಪ್ ಗೆಲ್ಕೊಂತಾನ ಬಂದಿದ್ದಿಲ್ಲ. ಆದ್ರೂ ನಮ್ಮ ಆರ್ ಸಿ ಬಿಗೆ ಫ್ಯಾನ್ ಫಾಲೋವರ್ಸ್ ಏನ್ ಕಮ್ಮಿ ಇಲ್ಲ. ಅವರು ಎಷ್ಟ ಸೋಲ್ಲಿ ಎಷ್ಟ ಕಮ್ಮಿ ಸ್ಕೋರ್ ಮಾಡ್ಲಿ ಬೇಕಾದ್ ಮಾಡ್ಲಿ, ಆದ್ರ ಮಾತ್ರ ಟಾಪ್ನಾಗ ಇರ್ತಿತ್ತು ನೋಡಿ ನಮ್ಮ ಆರ್ ಸಿ ಬಿ ಫ್ಯಾನ್ ಫಾಲೋವರ್ಸ್ ಒಳಗ. ಹಂಗಾಗಿ ಎಲ್ಲ ಕಪ್ ಗೆದ್ದವ್ರ ಸಹಿತ ಸಪೋರ್ಟ್ ಮಾಡೋಂಗಿಲ್ಲ ಅವ್ರ ಟೀಮಿಗೆ, ಅಷ್ಟೇ ಸಪೋರ್ಟ್ ಮಾಡಿದ್ರು. ಹಂಗಾಗಿ ಮತ್ತೆ ನಿನ್ನೆ ಗೆದ್ದ ಕೂಡ್ಲೆ ಮತ್ತೆ ಹಂಗ ಕಣ್ಣಾಗ ನೀರು ಬಂತವ್ರಿಗೆ. ಓ ಹೌದೇನಾ? ನಂಗೆ ಗೊತ್ತೇ ಇರ್ಲಿಲ್ಲ. ಆದ್ರೂ ಅನ್ಕೊಂಡೆ ನಾನು, ಏನ್ ಈ ನಮ್ನಿ ಇಷ್ಟೆಲ್ಲ ಹುಚ್ಚದ್ದು ಕುಣಿತಾವು ಜನ ಏನು ಎತ್ತ ಅಂತೇಳಿ. ಈಗ ನೀ ಹೇಳ್ದಿ ನೋಡು, ಗೊತ್ತಾತ್ ನೋಡು. ಆದ್ರೂ ಭಾರಿ ಗೆದ್ರಲ್ಲ. ಉನ್ವಾ 18 ವರ್ಷದ ಅಂತೂ ಇಂಟು ಕಪ್ ಗೆಲ್ತ. ಜನ ಅಂತೂ ಏನು ಹುಚ್ಚದ್ ಕುಣಿಯಕತ್ತಾರ ಅಂತಿದಿ, ಏನ್ ಅಂತಿದಿ? ರಾತ್ರಿಡಿ ಪಟಾಕಿ ಸೌಂಡ್ ಕೇಳಿದಿಲ್ಲ? ಉನ್ವಾ ರಾತ್ರಿಡಿ ಪಟಾಕಿ ಹಾರ್ಸವು ಇನ್ನೂ ಕೇಳಾಕತ್ತಾವ ನೋಡು. ಆಮೇಲೆ ಎಲ್ಲೆಲ್ಲ ಅನ್ನ ಸಂತರ್ಪಣೆ ಎಲ್ಲ ಇಟ್ಟಾರಂತ, ಎಷ್ಟು ಗಾಡಿ ತಗೊಂಡು ಜನ ಹೆಂಗೆ ಅಡ್ಡಾಡಕತ್ತಾರ. ಉನ್ವಾ ನನ್ಗಂತೂ ನೋಡಕ್ ಆಗಲ್ದು. ನ್ಯೂಸ್ನಾಗ ತೋರ್ಸಾಕತ್ತಿದ್ರಲ್ಲ, ನೋಡಿನ ನನ್ಗ ಕಣ್ ತುಂಬಿ ಬಂತು ನೋಡು. ಬೆಂಗಳೂರದಾಗ ಅದು ಪಟಾಕಿ ಅಂತೂ ಹಾರ್ಸಿ ಇಟ್ಟಾರಂತ ನೋಡುವ. ನಮ್ಮ ಮನ್ಯಾಗ ಇಷ್ಟೊತ್ತನ ಅದನ್ನ ಮಾತಾಡಿ ಹೋದ್ರ, ಈಗ ನೀನು ಅದನ್ನ ಬಂದು ಹೇಳಕತ್ತಿದ್ದೀನಿ ನೋಡು. ಅಂದ್ರ ನಿಮ್ಮ ಮತ್ತೆ ರಾತ್ರಿ ತನಕ ಕುಂತಿದ್ರನ ಕ್ರಿಕೆಟ್ ನೋಡ್ಕೊಂತ? ಹ್ಞೂನ್ವಾ, ಅವ್ರಿಗೂ ಏನೋ ಭಾರಿ ಇಂಟ್ರೆಸ್ಟ್ ಬಂದ್ಬಿಟ್ಟಿತ್ತು. ಅರ್ಥ ಆಗಿಲ್ ಕರೆ ನಮ್ಮ ರಾಮಗ. ಅದೇನು ಇದೇನು ಇದ್ಯಾರು ಇದೇನು ಹೊಡಿತಾರ ಏನು ಇದೇನು ಯಾರು ಗೆದ್ರು ಅಂತ ಪದೇ ಕೇಳ್ಕೊಂಡು ಕುಂದಿರ್ತಿದ್ರ. ಅವನು ಹೇಳ್ಕೊಂಡು ಕುಂದಿರ್ತಿದ್ದ.
ನಾವು ಎಲ್ಲ ಗೆದ್ಮೇಲೆ ಈ ಕಪ್ ತಗೊಳ್ಳೋದು ನೋಡೇ ಮಕ್ಕೊಳ್ಳೋಣ ಅಂತ ಅನ್ಕೊಂಡ್ವವ. ಆದ್ರೆ ಭಾಳ ಹೊತ್ತಾತ. ಅವನು ನಮ್ಮ ರಾಮನು ಅಂದ, ಇನ್ನೂ ಲೇಟ್ ಆಕೈತೇವ, ನೀವು ಹೋಗಿ ಮಕ್ಕೋ ಹೋಗ್ರಿ ಅಂತಂದ. ಮತ್ತೆ ನಿದ್ದೆ ಬರಾಕತ್ತ. ನಮ್ಮ ಮತ್ತೆ ಎಷ್ಟೊತ್ತಿ ಮಕ್ಕೊಂಡ್ರೆ ನಂಗೂ ಗೊತ್ತಿಲ್ಲ. ಆದ್ರೆ ಮಾತ್ರ ಇನ್ನೂ ಎದ್ದಿಲ್ಲ ನೋಡೋರು. ಹೌದನ? ಅಂದಂಗ ಶರಕ ನಿನ್ನೆ ಮತ್ತೆ ಪ್ರೀತಿ ಅದು ಬರ್ತಾರ ಹುಡುಗಿನ ಕರ್ಕೊಂಡು ಅಂತಂದು ಏನು ಸುದ್ದಿನೇ ಇಲ್ವಾ? ಇಲ್ಲ, ಅವರು ನಾವೆಲ್ಲ ಮತ್ತೆ ಅಡಿಗೆ ಅದು ಮಾಡಬೇಕು, ಮತ್ತೆ ಎಷ್ಟೊತ್ತಿ ಬರ್ತೀರಿ ಏನು ಅಂತಂದ್ರೆ ಫೋನ್ ಹಚ್ಚಿದ್ರ ಇವ್ರು ನಮ್ಮ ಮನೆಗೆ. ಅವನು ಸತೀಶ ಪಾಪ ಹುಡುಗಿಗೇನ ಆರಾಮಿಲ್ಲಂತವ. ಹಾಗಾಗಿ ಮತ್ತೆ ದವಾಖಾನೆ ಕರ್ಕೊಂಡು ಹೋಗಿ ಬಂದು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಂದ. ಮತ್ತೆ ನಮ್ಮ ಮನ್ಯಾಗ ಇವ್ರೇನಂದ್ರು, ಇವತ್ತಿನ ಬರಕದು ಹೋಗ್ಬೇಡಪ್ಪ, ಆರಾಮಿಲ್ಲ ಅಂದ್ರೆ ಆರಾಮಿಲ್ಲ, ಮತ್ತೆ ಯಾವಾಗ ಬಂದ್ರೆ ಚಲೋ ದಿವಸ ಐತೆ ಅಂತಂದೇಳಿ ಕೇಳಿ ಇನ್ನೊಂದ್ಸರಿ ಬಟ್ರಿ ಕೇಳಿ ಹೇಳ ಅಂತ ಅಂದ್ರ. ಮತ್ತೆ ಅದಕ್ಕೆ ಇವತ್ತು ಕೇಳಿದ್ರಂತ ಗುರುವಾರ ಚಲೋ ದಿವಸ ಐತೆ ಅಂತ ಹೇಳಾರ. ನಾಳೆ ಬರ್ತಾರ ಮುಂಜಾನೆನ. ಹೌದೇನ? ಮತ್ತೇನ ಜೋರ್ ಮಾಡೋರನ ನಾಳೆ? ನಾಳೆ ಜೋರೇನ್ ಮಾಡಂಗಿಲ್ವಾ, ಮನೆ ಪುರ್ತಕಷ್ಟು ಮಾಡ್ಕೊಂತೇವಿ. ನೀ ಬಾ, ಮುಂಜಾನೆ ಒಂದು 10-11 ಗಂಟೆಗೆ ಬಂದ್ಬಿಡು ನೀನು. ಮಧ್ಯಾಹ್ನ ಇಲ್ಲೇ ಉಂಡು ಹೋಗುವಂತೆ. ಅಲ್ಲ ಮತ್ತೇನೋ ಜೋರ್ ಮಾಡ್ಬೇಕು, ಹೆಸರಿಡ ಕಾರ್ಯಕ್ರಮ ಏನೋ ಅನ್ನಕತ್ತಿದ್ದಿ ಅಂದಿದ್ವಿ. ಮತ್ತೆ ನಮ್ಮ ಮನ್ಯಾಗ ಇವರು ಸತ್ಯನಾರಾಯಣ ಪೂಜೆ ಮಾಡಿಸಿ ಅವಾಗ ಇಷ್ಟ್ರಿಗೂ ಊಟ ಕರೆದ್ಬಿಡೋಣ. ಈಗ ಅಂದ್ರೆ ಮತ್ತೆ ಹುಡುಗಿಗೆ ಏನಾರ ಕೈಯಾಗದು ತಂದು ಕೊಡೋದು ಮಾಡೋದು ಮಾಡ್ತಾರ, ಬೇಷ್ ಅನ್ಸಂಗಿಲ್ಲ ಅಂತಂದು ಹೇಳಿ ಸತ್ಯನಾರಾಯಣ ಪೂಜೆ ಒಳಗೆ ಕರೆದು ಎಲ್ಲರಿಗೂ ಊಟಕ್ಕೆ ಹಾಕ್ಬಿಟ್ರೆ ಅದು ಆಕೈತಿದ್ದು ಆಕೈತಲ್ಲ. ಇನ್ನು ನಾಳೆ ತೊಟ್ಲು ನಿಮ್ಮ ಮಾಡ್ಬಿಟ್ಟು ಆತ್ ನೋಡು. ಹಂಗೇನ? ನಾನು ಅದು ಅನ್ಕೊಂಡೆ, ಫೋನ್ ಅಂತ ಹಚ್ಚೋಣ ಅಂತ ಅನ್ಕೊಂಡೆ. ಈ ಕ್ರಿಕೆಟ್ ಒಂದಿತ್ತಲ್ಲವ, ನನಗೂ ಭಾರಿ ಹುಚ್ಚು. ಆಮೇಲೆ ನೋಡ್ತೀನಿ ಮೊಬೈಲ್ದಾಗ ಕರೆನ್ಸಿನ ಖಾಲಿ ಆಗಿತ್ತು. ಇವರು ಹೋಗ್ಬಿಟ್ಟು ನಾಳೆ ಹಾಕ್ತೇನೆ ಅಂತಂದ್ರೆ ಮನೆಗೆ ಬರಕ್ಕೂ ಬೇಜಾರಾತ. ಸುಮ್ಮನೆ ಕುಂತೆ ನೋಡು. ಹಂಗೇನಾರ ನೀ ಕರಿತಿದ್ದಲ್ಲ, ಏನ್ ಮತ್ತೆ ಮನೆ ಪೂರ್ತಿ ಕಷ್ಟ ಮಾಡ್ಕೊಂಡ್ರೆ ಅಂತ ಸುಮ್ಮನೆ ಅದೇ ನೋಡು. ಇಲ್ವಾ, ನಿನ್ ಬಿಟ್ಟು ಮಾಡೋದೇನೈತಿ? ನಾನು ಕರ್ದ ಕರಿತೀನಿ. ಯಾಕ ಮತ್ತೆ ಅಂದಂಗ ನಿಮ್ಮತ್ತೆ ಯಾವಾಗ ಬರ್ತಾರ? ನಮ್ಮ ಅತ್ತಿನ ಈ ರಾತ್ರಿ ಕುಂತ್ರಂದ್ರೆ ನಾಳೆ ಮಧ್ಯಾಹ್ನ ಅದು ಬರ್ತಾರ ನೋಡು. ಎಷ್ಟು ದಿವಸ ಹೋದ್ರವ ಅವ್ರ ಊರಿಗೆ? ಹೋದಲ್ಲ. ಹೆಚ್ಚು ಕಮ್ಮಿ ಒಂದು 10-12 ದಿವಸ ಹೋದ್ರ ನೋಡು. ಟ್ರಿಪ್ ಮಾಡಿ ಟ್ರಿಪ್ ಹಂಗ ಮಾಡಿದ್ರು. ಈಗೇನ ಆರಾಮಿಲ್ಲ ಅಂತವಾ? ಹೌದಾ? ಯಾಕ ಏನಾಗತ್ತಂತ? ಏನ ಆರಾಮಿಲ್ಲ ಅಂತಂದ್ರೆ ಫೋನ್ ಹಚ್ಚಿದ್ರ ನಮ್ಮ ಮನೆಗೆ ಇವರ ಮಾತಾಡಿದ್ರು. ಅದಕ್ಕೆ ಬಂದ್ ಕೂಡಲೇ ನೋಡಿ ದವಾಖಾನಿಗೆ ಅದು ಕರ್ಕೊಂಡು ಹೋದ್ರ ಆತ ಅಂತ ಅನ್ಕೊಂಡ್ರು. ಅದಕ್ಕೆ ನಾನು ಅಂದೆ ಹೋಗಕ್ಕಿಂತ ಮುಂಚೆನೆ 12 ದಿವಸ ಗಂಟ್ಲೆ ಯಾಕೆ ಹೋಗಿರಿ, ಒಂದ್ 4 ದಿವಸದಾದ್ರೆ ಹೋಗ್ಬರ್ರಿ, ಇಲ್ಲಾಂದ್ರೆ ನಿಮ್ಗೂ ತ್ರಾಸ ಆಕೈತೆ ಅಡ್ಡಾಡಕ್ಕದು. ಏನೋ ಒಂದಿಟ್ಟು ವಯಸ್ಸಿದ್ರೆ ನಡೀತತ್ವಾ. ಈಗ ವಯಸ್ಸಾಗೈತಿ, 70 ವರ್ಷ ಅಂತ ಸನಿಗ್ ಬಂತವ. ಇನ್ನು ಅಡ್ಡಾಡ್ತೇನೆ ಅಂದ್ರೆ ಕಾಲ್ ನೋವು, ಕೈ ನೋವು, ಮೈ ಕೈ ನೋವು ಆಗತ್ತೈತೆ. ಅದ್ರ ಬೇರೆ ಒಂದೂರಾಗ ಚಳಿ ಇದ್ರೆ ಒಂದೂರಾಗ ಮಳಿ ಇರ್ತೈತಿ, ಇನ್ನೊಂದ್ ಕಡೆ ಬಿಸಿಲು ಇರ್ತೈತಿ. ದೇಹ ತಡ್ಕೋಬೇಕಲ್ಲ, ಅದು ಖರೆ ಬಿಡು. ಮತ್ತೆ ಈಗ ಅಡ್ಡಾಡ್ದೆ ಯಾವಾಗ ಅಡ್ಡಾಡ್ಬೇಕು ಅವ್ರು? ಹೋದಲ್ಲ, ಇದ್ರಾಗ ಒಂದಿಟ್ಟು ಗಟ್ಟಿ ಮುಟ್ಟದಾರ ಹೋಗ್ ಬಂದಾರ. ಆದ್ರೆ ಇದು ಊಟದ್ದು ನೀರಿಂದು ಅಲ್ಲೇ ಇಲ್ಲಿ ಹಾಕೈತಲ್ಲ, ಹಂಗಾಗಿ ಆಗಿರ್ಬೇಕು. ಇಲ್ಲ, ಅವರು ಊಟದ ಗಾಡಿ ಒಳಗ ಎಲ್ಲ ಮಾಡ್ಕೊಡ್ತಾರಂತ. ಟೈಮ್ ಟು ಟೈಮ್ ಹೊತ್ತೊತ್ತಿ ಸರಿಯಾಗಿ ಊಟ, ನಾಷ್ಟ, ಚಾ ಎಲ್ಲ ಮಾಡ್ಕೊಡ್ತಾರಂತ. ನೀರಿಂದ ಒಂದೊಂದ್ ಕಡೆ ಸಿಗ್ತೈತಿ, ಒಂದೊಂದ್ ಕಡೆ ಸಿಗಂಗಿಲ್ಲ. ಹಂಗ ನೀ ಅನ್ಸಿದ ಮಟ್ಟಿಗೆ ವಾತಾವರಣಕ್ಕೆ ಏನಾರ ಆಗಿರ್ಬೇಕು. ಏನಾಗೈತಂತ? ಏನೋ ಹೊಟ್ಟೆ ನೋಸಾತೈತಿ ಅಂತ ಅನ್ನಕತ್ತಿದ್ರು. ಇನ್ನೂ ಏನ್ ಸರಿ ಗೊತ್ತಿಲ್ಲ. ಈಗ ರಾತ್ರಿ ಬರ್ತಾರ, ನಾಳೆ ಬರ್ತಾರವ, ನಂಗೂ ಗೊತ್ತಿಲ್ಲ ನೋಡು. ಹೌದನ? ಏನೋ ಫೋನ್ ರಿಂಗ್ ಹಾಕತ್ತಲ್ಲ ನಿಂಗ? ಹೌದಾ ಶರಕ? ನಮ್ಮ ಮನ್ಯಾಗ ಇವ್ರ ಫೋನ್ ಮಾಡ್ಯಾರ, ತಡಿ ಮಾತಾಡ. ಹಲೋ, ಹೇಳ್ರಿ. ಗಿರ್ಜಿ ಎಲ್ಲದಿಲೆ? ನಾನು ಶರಕರ ಮನೆಗೆ ಬಂದಿದ್ದೆ. ಹೌದಾ? ಒಂದಿಟ್ಟು ದೌಡ್ ಮನಿಗ್ ಬಾ. ಯಾಕ ಏನಾತ್ರಿ? ಏನಿಲ್ಲ, ಅವು ಬಂದಾಳ. ಏನ ಅತ್ತಿರ ಬಂದಾರ? ಮತ್ತೆ ನಾಳೆನ ಬರ್ತಾರ ಅನ್ನಂಗಿತ್ತು. ಇನ್ನೂ ಒಂದ್ ಯಾವ್ದೋ ಊರ್ ಐತಿ ನೋಡ್ಕೊಂಡು ಬರ್ತಾರ ಅಂತ ಅನ್ನಕತ್ತಿದ್ರಿ. ಇಲ್ಲಿಲ್ಲ, ಅಲ್ಲೆಲ್ಲ ಹೋಗೋದು ಕ್ಯಾನ್ಸಲ್ ಆತಂತ. ಇಲ್ಲೇ ಕರ್ಕೊಂಡ್ ಬಂದ್ರ ಬಂದ್ ಕೂಡ್ಲಾಕೀಗ ಯಾಕೆ ಒಂದಿಟ್ಟು ಹೊಟ್ಟೆ ನೋವು ಅಂತ ಅನ್ನಕತ್ತಾಳ. ದವಾಖಾನಿಗೆ ಹೋಗಿ ಕರ್ಕೊಂಡು ಹೋಗಿ ಬಂದ್ಬಿಟ್ರೆ ಆರಾಮಾಕೈತಂತ. ಹೌದಾ? ಬಂದೇ ಇರ್ರಿ, ಈಗ ಬರ್ತೇನೆ. ಪಟ್ನ ಬಾನಿ. ಸರಿ ಬಂದೆ, ತಡೀರಿ. ಹಂಗ ಬಂದ್ ಕೂಡ್ಲೆ ಅವ್ರಿಗೊಂದಿಟ್ಟು ಮಕ್ಕ ತೊಳ್ಕೊ ಅಂದ್ರಿ. ಕುಂದೂರ್ ಅಂತ ಹೇಳ್ರಿ, ಬರ್ತೇನೆ. ಒಂದಿಟ್ಟು ಉಸಿರಾಡಕ ಟೈಮ್ ಕೊಡ್ರಿ, ಕುಂದರ್ಸ್ರಿ ಅವ್ರಿಗೆ. ಬರ್ತೇನೆ, ಒಂದಿಟ್ಟು ನೀರ್ ಕೊಡ್ರಿ, ಕುಡೀರಿ. ದೌಡ್ ಬಾ. ಏನಂತ ಗಿರಿಜಿ? ಅದ ನಮ್ಮ ಅತ್ತಿ ಬಂದಾರಂತ. ನಾಳೆ ಬರ್ತಾರದು ಅಂತ ಅಂದಿದ್ದಿಲ್ಲ. ಏನೇನು ಅದು ನಾಳೆ ದಿನ ಅಡ್ಡಾಡೋದು ಕ್ಯಾನ್ಸಲ್ ಆತಂತ. ಈಗ ಬಂದಾರ, ಏನೋ ಹೊಟ್ಟೆ ನೋವು ಸಾತತಿ ಅಂತ ಅನ್ನಕತ್ತಾರವ. ಹಂಗಾಗಿ ನಮ್ಮ ಮನೆಗೆ ಇವರು ದೊಡ್ಡ ದವಾಖಾನೆ ಕರ್ಕೊಂಡು ಹೋಗೋಣ ಬಾ ಅಂತಂದು ಕರೆದ್ರು. ಹೌದಲ್ಲ? ಮತ್ತೆ ಕರ್ಕೊಂಡು ಹೋಗ್ಬಾ. ಬರ್ತೀನಿ ತಡಿ. ಯಾ ಶರಕ? ಮತ್ತೇನಾರ ಮತ್ತೆ ಅಗ್ದಿ ಸೀರಿಯಸ್ ಏನಾರ ಐತಂತನ? ಇಲ್ಲ, ಈಗ ಬಂದಾರ, ಹೊಟ್ಟೆ ನೋವು ಅಂದ್ಕೂಡ್ಲೆ ಇವ್ರಿಗೆ ಚಿಂತತೈತಿ. ಅದಕ್ಕೆ ಈಗ ಕರ್ಕೊಂಡು ಹೋಗ್ಬಿಡೋಣ ಅಂತ. ಅದ್ರ ಬೇರೆ ಕರ್ ಕೂಡಲೇ ಬರಲ್ವಾ ಆ ಹೆಣ್ಮಗಳ ಬಗ್ಗೆ. ಈಗ ಮನೆಗೆ ಹೋದ್ಮೇಲೆ ಏನೋ ನಾಟಕ ಚಾಲು ಮಾಡ್ತೈತೆ, ನನಗಂತೂ ಅದ ಚಿಂತತೈತಿ ನೋಡು. ಯಾಕಂಗ ಅಂತಿದ್ದಿ? ದವಾಖಾನಿಗೆ ಅದು ಹೋಗೋಣ ಅಂದ್ರೆ ಬರೋದೇ ಇಲ್ಲ ಅಂತಾರ. ಹಂಗ ಹಳೆ ಕಾಲದ ಮಂದಿ ದವಾಖಾನೆ ಅಂದ್ರೆ ಹೆದರ್ತಾರವ. ಆದ್ರೂ ಬಿಡ, ಆರಾಮಿಲ್ಲ ಅಂದ್ರೂ ತೀರಾ ಹೆಂಗ ಇದು ಮಾಡ್ತಿದ್ದಿ? ಏನಾರ ಅಂದ್ರೆ ಖರ್ಚು ಭಾಳ ಆಕೈತಿ, ನಾ ಬರೋಂಗಿಲ್ಲ. ದವಾಖಾನೆಗೆ ನನಗೆ ಸಲಾನ್ ಹಚ್ತಾರ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ನಾ ಬರೋಂಗಿಲ್ಲ. ಮನೆಯಾಗ ಗುಳಿಗೆ ಅದು ಕೊಡ್ರಿ, ನಾ ತಗೋತೀನಿ ಅಂತಾರವ. ಈಗೇನೈತೇನ ಹೇಳಿ ಸ್ವಲ್ಪ ಏನಾರ ಹೇಳಿ ಕರ್ಕೊಂಡು ಹೋಗ್ಬೇಕಾಗೈತೆ ನೋಡು. ಅಷ್ಟೇ ಮಾಡ್ರಿ, ಮತ್ತಿನ್ನೇನು ಮಾಡ್ತೀರಿ? ರೊಕ್ಕ ಹೊಕ್ಕವ ಅಂತಂದಲ್ಲಿ ಯಾರು ದವಾಖಾನೆಗೆ ಹೋಗೋದು ಬಿಡ್ತಾರನ? ಮಾರಾಟ ತಾವು ಕಾಯ್ಕೋಬೇಕವ. ಈಗ ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಹಾಗಾಗಿ ನಾನು ಅಂತೀನಿ, ಮತ್ತೀಗ ದವಾಖಾನೆಗೆ ತೋರಿಸಿಲ್ಲ ಅಂದ್ರೆ ಈಗಾದ್ರೆ 100 ರೂಪಾಯಿ ಖರ್ಚಾಕೈತಿ. ಮತ್ತೆ ಇನ್ನೇನಾರು ಜಾಸ್ತಿ ಆದ್ರೆ 1000-2000 ಎಷ್ಟಾಗೈತೆ ಗೊತ್ತಾಗಿಲ್ಲ ನೋಡ್ರಿ. ನಡೀರಿ ಅಂತಂದು ಹೇಳಿ ಕರ್ಕೊಂಡು ಹೋಗ್ತೇನೆ. ಅವಾಗ ಬರ್ತಾರ. ಏನಿಲ್ಲ ತಗೋ, ಒಂದಿಟ್ಟು ಹೆದರಿಕೆ ಇರ್ತೈತಲ್ಲ, ಹಂಗೆ ಮಾಡ್ತಾರ. ಅಷ್ಟೇ ಕರ್ಕೊಂಡು ಹೋಗ್ಬಾ, ಇನ್ನೇನು ಮಾಡ್ತಿ? ಆತೋ ಸರ್ಕ ಬರ್ಲ ನಾನು? ಸರಿ, ಇವಾಗ ಹೋಗಿ ಏನಾತಂತಂದೇಳಿ ಫೋನ್ ಮಾಡಿ ಹೇಳ. ಆತೋ, ಹೋಗಿ ಫೋನ್ ಮಾಡಿ ಹೇಳ್ತೇನಂತ. ಬರ್ಲಾನ ಇನ್ನ? ಬಾರ್ವಾ. ಅದಂಗ ಮ್ಯಾಲೆ ಒಂದಿಟ್ಟು ಬಟ್ಲಾದು ಒಣ ಹಾಕಿದೆ, ಕೊಬ್ಬರಿ ಬಟ್ಲ. ಏನಾಗ್ಯಾವೇನೋ ನೋಡ್ಬೇಕು. ತಗೊಂಡತ್ಲಾಗ ಎಣ್ಣೆ ಹಾಕ್ಸಾರ ಬರ್ಬೇಕು, ಕೊಬ್ಬರಿ ಎಣ್ಣೆ. ಇಲ್ಲಾಂದ್ರೆ ಮತ್ತೆ ಮಳೆ ಮಾರಿನ ದಿನ ಮಳೆ ಬಂದು ಮತ್ತಿದು ಹಾಕೋ ಬ್ಯಾಡ್ತಡಿ. ಮುಗ್ಗಾದ್ರೂ ಕಷ್ಟ, ಹೊರಗಿಟ್ರು ಕಷ್ಟ. ಬಿಸಿಲಿಗೆ ಒಂದಿಷ್ಟು ಚಂದ ಒಣಗ್ತಂತಂದ್ರೆ ಚೀಲ ತುಂಬಿಕೊಂಡು ರಾಮಗೆ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಂಬ ಅನ್ಬೇಕು. ನೋಡೋಣ ಒಂದಿಟ್ಟು ಅದಲ್ಲಂಗೆ ಯಾರು ಹಾಕಿದ್ರೆ ಒಣಗ್ತಾವ. ಎಲ್ಲ ದಳ್ಳ ನೀನು ಹೆಂಡ್ತಿ ಇನ್ನೂ ಬಂದಿಲ್ಲ? ಇಲ್ಲ ಯವ್ವ, ಇಲ್ಲಿ ಬಾಜು ಶರಕರ ಮನಿಗೆ ಹೋಗ್ಯಾಳ, ತಡಿ ಬರ್ತಾಳ. ಯವ್ವ, ಆ ಶರವನ್ ಮನೆಗೆ ಹೋಗ್ಯಾಳ ನೀನ್ ಹೆಂಡ್ತಿ? ಆ ತಗೋ, ಇನ್ನ ನಾನೇ ದವಾಖಾನೆ ಕಂಡಂಗ ಆ ತಗೋ. ಇಲ್ಲಿ ಬಿಡ್ಬೇವ, ಬರ್ತಾ ತಡಿ, ಬರೋ ಹೊತ್ತಾಗೈತಿ. ಈಗಾರ ಫೋನ್ ಹಚ್ಚನಿ, ನೀವು ಒಂದಿಟ್ಟು ನೀರದು ಕೊಡ್ರಿ, ನಾ ಬರ್ತೀನಿ ಅಂತಂದಾಳ. ಆಕಿ ಹೇಳಿಲ್ಲ ನಂಗೆ ಆರಾಮಿಲ್ಲ ಅಂತಂದು ಹೇಳಿ? ಹೇಳೇನ್ ತಗೋಬೇ.
ಹೇಳಿದ್ರು ಇಷ್ಟು ಹೊತ್ತಾಗ ಬರಕತ್ತಾಳ ಆಕಿ ಎಷ್ಟರ ಇದ್ದಿತ್ತು ನೋಡಕಿ ಹಾ ದೊಡ್ಡ ಬರಕ್ ಬರ್ತೈತೆ ಇಲ್ಲ ಆಕಿನ ಉದ್ದೇಶ ನನಗೆ ಗೊತ್ತಾತವ ನಂಗೆ ಏನಾರ ಆಗಿ ನಾ ಗೊಟ್ಟಕ್ಕಂದ್ರೆ ಆಕಿನ ಇಡೀ ಮನೆ ಆಳ್ಬೋದಲ್ಲ ಅದಕ್ಕೆ ಹಂಗೆ ಮಾಡಕತ್ತ ಯಾಕೆ ಬೇಯವ್ವ ಯಾಕೆ ಹಂಗೆ ಮಾತಾಡ್ತಿದ್ದಿ? ನಾ ಏನು ಮಾತಾಡಿದ್ನಲ್ಲ ನಾ ಹೇಳಿದ್ರಾಗ ಏನಾರ ತಪ್ಪೈತನ ಹಂಗಲ್ವೇ ಈಗರ ಊರು ಅಡ್ಡಾಡ್ ಬಂದಿದ್ದಿ, ದೇವ್ರ ದರ್ಶನ ಮಾಡ್ಕೊಂಡ್ ಬಂದಿದ್ದಿ, ಒಂದಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಸುಮ್ಮನೆ ಚಂದ ಕುಂದ್ರು. ನನಗ ಚಂದ ಕುಂದ್ರತ್ಯಾ ಸುಮ್ಮನೆ ಭಾರಿ ಅದಿ ಬಿಡ್ಲಾ ನೀನು ಹೆಂತಿಲ್ಲ ಅಲ್ಲೇ ಹೆಂತಿ ಹೆಂಗೆ ಹೇಳ್ತಾ ಹಂಗೆ ಕೇಳ್ತೀನಿ ನೋಡಿ ನೀನು ದೊಡ್ಡದು ಯವ್ವ ನಿನಗ ಸುಸ್ತಾರ ಆಗೈತಿಲ್ಲ ಅದನ್ನ ಅದಕ್ಕೆ ಒಂದ್ ಸ್ವಲ್ಪ ರೆಸ್ಟ್ ಒಳ್ಳೆ ನಾ ಬಂದ ಬಿಡ್ತೇನೆ ಅಂತ ಅಂದ್ಲು. ನನಗ ರೆಸ್ಟ್ ಫಸ್ಟ್ ಏನು ಬೇಡ ಒಟ್ಟಿನ ಸಾತತಿ ನಡಿ ದವಾಖಾನೆ ಕರ್ಕೊಂಡು ಹೋಗ್ ಅತ್ತಿರಿ ಆರಾಮದಿರಿ ಈಗ ಬಂದ್ರಿ ಯವ್ವ ಈಗರ ಬಂದೆಲ್ಲ ಗಿರ್ಜಿ ನಡಿ ದೌಡು. ಅತ್ತಿರಿ ನಾಷ್ಟಾದು ಮಾಡಿರಲ್ಲ ಯವ್ವ ನನಗೆ ಹೊಟ್ಟಿನ ಸಾತತಿ ನಾಷ್ಟನು ಬೇಡ ಏನು ಬೇಡ ನಡಿ ಹಂಗ ಚರ್ಗಿ ತಗೊಂಡು ಹೊಂಟೇನಿ ಹಂಗಾಗಿ ಎಲ್ಲಾ ಟ್ರಿಪ್ ಕ್ಯಾನ್ಸಲ್ ಮಾಡಿಸಿ ಇಲ್ಲೇ ಮನೆ ಕರ್ಕೊಂಡ್ ಬಂದೇನಿ. ಹೌದ್ರಿ ಉಳ್ದವ್ರು ಹೋಗ್ಯಾರವ ನನ್ನ ಒಬ್ಬಕಿನ ಬೇರೆ ಗಾಡಿ ಮಾಡಿ ಕಳ್ಸಿದ್ರು. ನಿಮ್ ಜೋಡಿ ಯಾರು ಬಂದಿದ್ರಿ? ಯಾರು ಬರೋಲ್ಲ ಈಗ ಬರಕಿಲ್ಲ ಹೇಳಿ ನನಗರ ತ್ರಾಸ ಆಗತ್ತಿದ್ವಾ ನಡಿ ಕಾಲು ಹೊರಕತ್ತಾವ ರೀ ಚಿಟಿ ಹಚ್ಚಿರಿಲ್ಲ ಹಚ್ಚನಿ ಅರ್ಧ ತಾಸು ಬಿಟ್ಟು ಬರಕ್ಕೆ ಹೇಳಾರ. ಆಗಲೇ ಫೋನ್ ಮಾಡಿಲ್ಲ ಅರ್ಧ ತಾಸು ಮೇಲೆ ಆತ ನಡಿ ಹೋಗೋಣ ಗಂಡ ಎಂತ ಸೇರಿ ಇಬ್ರು ನನ್ನ ಏನ್ ಮಾಡ್ಬೇಕಂತ ಮಾಡಿರಿ ಏನ್ ಪಾಯಪ್ಪ ಅಯ್ಯ ನೀನ ನೋಡ್ಬೇ ನಡಿ ಬರ್ರಿ ರೀ ನೀವು ಕಾರ್ ತೆಗಿರಿ ನಾವು ಬಂದ್ವಿ ಜಲ್ದಿ ಕರ್ಕೊಂಬಾ. ಬಂದ್ವಿ ನಡಿರಿ ಬರ್ರಿ ಅತ್ತಿ ಯವ್ವ ನನ್ಗೆ ಎದಳಕ್ ಆಗವಲ್ದು ಒಂದು ಟೇಬಲ್ಸ್ ಮ್ಯಾಲೆ ಬರ್ರಿ ಎದಳ್ರಿ ಮೇಲೆ ಯಾ ಮೊಬೈಲ್ ಮಣ್ಣಾಗಿಡು ಬೆಂಕಿ ಹಚ್ಚದನ ತಗದಿಡ ಇಡತ್ಲಾಗ ಅದನ್ನ ತಗೊಂಡ ಇದ್ರಾಗ ಎಬ್ಸಾಕ್ ಬಂದಾಳ ನನಗೆ ಇಲ್ರಿ ಅತ್ತಿ ಅವ್ರು ಫೋನ್ ಮಾಡಿದ್ರಲ್ಲ ಹಂಗ ಇಟ್ಕೊಂಡ್ ಬಂದೇನಿ ಇಡ್ತಂತಾಡ್ರಿ ಬರ್ರಿ ಯವ್ವ ನಡ ನಂದು ಯವ್ವ ಸುಸ್ತಾರ ಆಗಕತ್ತೈತಿ ಹಗರ್ಕೆ ಎದಳ್ರಿ ಆಗಲ್ವಾ ಯವ್ವ ಎಷ್ಟು ಸರಿ ಹೋಗಿ ಬಂದ್ರಿ ನಿನ್ನೆಯಿಂದ ಒಂದು 3-4 ಸರಿ ಹೋಗಿ ಬಂದೆ ನೋಡು ಬರ್ರಿ ಅತ್ತಿ ನಿಮ್ಗೆ ನಾಕೈತೆ ನೋಡ್ರಿ ದವಾಖಾನೆಗೆ ಹೇಳ್ರಿ ಡಾಕ್ಟರ್ ಮುಂದೆ ಗುಳಿಗೆ ಔಷಧ ಕೊಡ್ತಾರ ಯವ್ವ ನಾವಲ್ಲೇ ಹಂಗ ಬರ್ರಿ ಅತ್ತಿ ಬರ್ರಿ ಬರ್ರಿ ಅಲ್ಲೆಲ್ಲಾರ ನಡಕ ಏನಾರ ದಾರಾಗ ಏನಾರು ತಿಂದಿದ್ರನ್ನ ಬೆಳಗಿದ್ದು ಯವ್ವ ನಾ ಏನ್ ತಿಂದಿಲ್ಲ ಯವ್ವ ಒಂದಿಟ್ಟು ಹಣ್ಣಿನ ತಿಂದಿದ್ದೆ ಯಾ ಹಣ್ಣು ತಿಂದಿದ್ರಿ ಏನಾನ ಒಂದಿಟ್ಟು ಹಣ್ಣು ಕೊಟ್ಟಿದ್ರವ ತಿಂದಿದ್ದೆ ಮತ್ತೆ ನಾಷ್ಟಾಕದು ಇವತ್ತ ನಿನ್ನೆ ಒಂದಿಟ್ಟು ಇಡ್ಲಿ ವಡ ಏನೇನೋ ಕೊಟ್ಟಿದ್ರು ತಿಂದಿದ್ದೆ ನೀರಿನ ಮಿಸ್ಟೇಕ್ ಆಗಿರ್ಬೇಕು ತೋರ್ ನಡ್ರಿ ನೋಡುವ ಚಂದಾಗಿ ಗುಳಿಗೆ ಔಷಧ ತಗೋ ಹಂಗೇನಾರ ಜಾಸ್ತಿ ಅನಿಸ್ತಂದ್ರ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಬಂದ್ಬಿಡೇನ ಹ್ಞೂ ರೀ ಡಾಕ್ಟ್ರ ಊಟಕ್ಕದು ಏನು ತಗೋಬೇಕ್ರಿ ಊಟಕ್ಕೆ ಮೆತ್ತನ ಅನ್ನ ಗಂಜಿ ಬೇಕಂದ್ರೆ ಏನಾರು ತಗೋ ಆದ್ರೆ ಭಾಳ ಖಾರದದ ತಿನ್ಬೇಡ ಸರಿ ರೀ ಡಾಕ್ಟ್ರ ಫೀಸ್ ರೀ 500 ರೂಪಾಯಿ ತಗೋರಿ ನೆಕ್ಸ್ಟ್ ಬರ್ರಿ ಐತೆ ಹಗರ್ಕ ಬರ್ರಿ ಕುಂದಿಸ್ರಿ ಅವ್ರನ್ನಿಲ್ಲಿ ಅಮ್ಮಾರ ಏನ್ರಿ ಆಗೈತ್ರಿ ಯವ್ವ ಬಹಳ ಸುಸ್ತಾಗತ್ತೈತ್ವ ಯವ್ವ ಸಂಡಾಸು ಹಂಗೆ ಹೊಂಟೈತಿ ನೋಡು ನೀರಂಗೆ ಹೊಂಟೈತಿ ಹೌದ್ರಿ ಏನಾರು ತಿಂದಿದ್ರನ ಯವ್ವ ನಾನು ಊರಿಗದು ತಿರುಪಿಗಂತ ಹೋಗಿದ್ನವ ನಮ್ಮ ಗೆಳತ್ಯಾರು ಕೂಡಿ ಹೋಗಿದ್ನವ ಇದಕ್ಕಿದಂಗೆ ತಡಾಕಿಲ್ದಂಗೆ ಇದಾತ್ ನೋಡು ಎಷ್ಟು ಆರಾಮಾಗಿ ಗಟ್ಟಂಗಿದ್ನವ ನನ್ಗೆ ಕೈಕಾಲೆಲ್ಲ ಹರಾಕತ್ತಾವ ಅಷ್ಟು ಸುಸ್ತಾಗೈತೆ ನೋಡು ಹೌದ್ರಿ ಎಷ್ಟು ಸರಿ ಹೋಗಿದ್ರಿ ಯಾವಾಗಿಂದ ಆಗೈತ್ರಿ ನಿನ್ನೆ ಸಂಜೆಗಿಂತ ಹತ್ತಿದ್ವಾ 4 ಸಲ ಹೋಗ್ಯಾನ ನೋಡು ಹೌದೇನ್ರಿ ಬಿ ಪಿನಾರ ಐತೇನ್ರಿ ನಿಮ್ಗೆ ಆಯ್ತವಾ ಬರ್ರಿ ಹಂಗಾರ ಮಕೋರಿ ಚೆಕ್ ಮಾಡ್ತಾನಂತ ತಡ್ರಿ ಒಂದು ಇಂಜೆಕ್ಷನ್ ಮಾಡ್ಬಿಡ್ತಾನೆ ಮಕೋರಿ ಒಂದು ಇಂಜೆಕ್ಷನ್ ಮಾಡಿಬಿಟ್ರೆ ಆರಾಮಾಗ್ಬಿಡ್ತೀರಿ ತಿಕ್ಕೋರಿ. ಡಾಕ್ಟರ್ ಏನಾಗೈತಿ ನಮ್ಮ ಅವ್ವಾರಿಗೆ? ಏನಿಲ್ರಿ ಅದು ಸ್ವಲ್ಪ ರಡ್ಡಾಡರ್ ಅಂತೀರಲ್ಲ ಸ್ವಲ್ಪ ಫುಡ್ ಪಾಯ್ಸನ್ ಕತೆ ಆಗೈತಿ ಇಂಜೆಕ್ಷನ್ ಅದು ಮಾಡೇನಿ ಆರಾಮಾಗ್ತಾರ ಏನು ತ್ರಾಸಿಲ್ಲ ಸ್ವಲ್ಪ ವಯಸ್ಸಾಗೈತಲ್ಲ ಹಾಗಾಗಿ ಸುಸ್ತದಂಗೆ ಆಕೈತಿ ನಾನು ಔಷಧಗಳಿಗೆ ಬರ್ಕೊಡ್ತೀನಿ ಪಟ್ನ ತೊಗೊಂಬರಿ. ಹ್ಞೂ ರೀ ಡಾಕ್ಟ್ರ ತಗೋರಿ ಇದ್ರಾಗ ಔಷಧಗಳಿಗೆ ಬರ್ಕೊಟ್ಟೇನ್ರಿ ತೊಗೊಂಬರಿ ಹೆಂಗೆ ತೊಗೋಬೇಕಂತ ಹೇಳ್ಕೊಡ್ತೇನೆ. ಹ್ಞೂ ರೀ ರೀ ನೀವು ತೊಗೊಂಬರ್ತೀರಿ ನಾನು ಬರ್ಬೇಕಾ ಜೊತೆಗೆ? ಬೇಡ ನಾನು ತೊಗೊಂಬರ್ತೀನಿ ಇಲ್ಲ ಐತಲ್ಲ ನೀವು ಅವನ ಕಡೆ ಇರು. ಸರಿ ಡಾಕ್ಟ್ರ ಏನ್ರಿ ಅಮ್ಮಾರ ಯಾಕೆ ಹಿಂಗಾಗಿರ್ಬೇಕ್ರಿ ಅದು ನೀವು ಊರಿಗೆ ಅದು ಹೋಗಿದ್ರಲ್ರಿ ನೀರಿಂದು ಊಟದ ಮಿಸ್ಟೇಕ್ ಇರ್ತೈತ್ರಿ ಹಾಗಾಗಿ ಹಂಗೆ ಆಕೈತಿ ಏನು ಆಗಂಗಿಲ್ರಿ ಮತ್ತು ಔಷಧಗಳಿಗೆ ತೊಗೊಂಡ್ರೆ ಸರಿ ಆಕೈತಿ. ಹೌದೇನ್ರಿ ನಾನು ಬರೋಬ್ಬರಿ 12 ದಿವಸ ಆಗೈತ್ರಿ ಟ್ರಿಪ್ ಮಾಡಕ್ಕೆ ಹೋಗಿ ಆ ಕಡೆ ಮೈಸೂರು ಬೆಂಗಳೂರು ಆಮೇಲೆ ಶ್ರವಣ ಬೆಳಗೊಳ ಅತ್ತಿನಿದು ಶ್ರವಣ ಬೆಳಗೊಳ ಅಲ್ಲ ಶ್ರವಣ ಬೆಳಗೊಳ ಎಂತದ ಒಂದವ ಆ ಕಡೆ ಎಲ್ಲ ಹೋಗಿ ಬಂದೇವ. ಹೌದೇನ್ರಿ ನಮ್ಗೆ ನಿಮ್ಮ ವಹಿವಾಟ್ ಐತ್ರಿ? ಹೌದ್ರಿ ಹ್ಞೂ ರೀ ಈಗ ಹಿಂದೊಮ್ಮಕ್ಕೆ ಒಂದು 2-3 ಸರಿ ಬಂದೇ ಹೋಗೇನ್ರಿ. ಹೌದ್ರಿ ನೆನಪಿಲ್ರಿ ಪೇಷಂಟ್ಗಳು ಭಾಳ ಬರ್ತಿರ್ತಾರಲ್ರಿ ಹಾಗಾಗಿ ಅಷ್ಟು ನೆನಪಾಗವಲ್ರಿ. ಅಯ್ಯ ನಮ್ಮ ತಂಗಿದಾಳಲ್ರಿ ಆಕಿ ಯಾವಾಗಲೂ ಇಲ್ಲ ಬರ್ತಾಳ್ರಿ ಖಾಯಮ್ಮ ಆಕಿನ ಪಾಳೆ ಹಚ್ಚಿರ್ತಾಳ ನಾ ಬಂದು ತೋರ್ಸ್ಕೊಂಡು ಹೋಗೇನ್ರಿ ಇವತ್ತು ನನ್ನ ಮಗ ಸೊಸಿ ಕರ್ಕೊಂಬಂದಾರಿ ನಂಗೆ. ಹೌದೇನ್ರಿ ನನ್ನ ಮಗಂದು ನೌಕರಿ ಚಲೋ ಐತ್ರಿ ಅವ ಊರಾಗ ದೊಡ್ಡ ಮನೆ ಹಾಕ್ಸಾನ್ರಿ ನಮ್ದ ಸ್ವಂತ ಮನೆ ಐತಾರಿ ಹಾಕ್ಸಾನ್ರಿ ಈಗ. ಹೌದೇನ್ರಿ ಮತ್ತೆ ನಮ್ಮ ತಂಗಿ ಇಲ್ಲಿ ಇರ್ತಾಳಲ್ರಿ ಆಕಿನ ಹೆಸರು ಪಾರವ್ರಿ ಆಕಿನ ರೀ ನನಗೆ ಇಲ್ಲಿ ಕರ್ಕೊಂಬಂದಕಿ ಪಾರವ್ರಿ ಅವ್ರ ಅಕ್ರಿ ನಾನು. ಹೌದೇನ್ರಿ ನಾನು ಒಂದು 12-15 ದಿವಸ ರೀ ಊರಿಗೆ ಹೋಗ್ಬಿಟ್ಟಿದ್ದೆ ನೋಡ್ರಿ ಮತ್ತೆ ಅಂದ್ರೆ ನಮ್ಮ ಗೆಳತರೆಲ್ಲ ಸೇರಿ ಹೊಂಟಿದ್ರಾರಿ ಬರ್ತೀಯನಿಲ್ಲವ ಅಂತ ಕರೆದ್ರ ನಾನು ಮತ್ತೆ ಇದು ಸಿಕ್ಕಿದ ಚಾನ್ಸ್ ಅಲ್ರಿ ಇಲ್ಲಾಂದ್ರೆ ಯಾವಾಗ ಹೋಗಾಕಿದ್ದಿತ್ರಿ ವಯಸ್ಸಾಗಿತ್ತ ಹೋಗಿದ್ನೇ ರೀ. ನಮ್ದು ಮಂದಿ ಬಳಗ ಬಾಳ್ರಿ ಈ ಓಣಿ ತುಂಬ ನಮ್ಮ ಮಂದಿನ ಅದಾರ ನೋಡ್ರಿ ನಮ್ಮ ಪಾರವ್ ಅದಾಳಲ್ಲ ಆಕಿ ಅಂತರೂ ಅಗದಿ ಜನ ಹಚ್ಕೊಂತಾಳ ಬಿಡ್ರಿ ನಿಮ್ಮ ಅಂತಲ್ಲೇ ಬರೋದ್ರಿ ಆಕಿ ಅವ್ರದ ಅಕ್ಕರಿ ನಾನು. ಹೌದೇನ್ರಿ ಪಾರವ್ ಏನ್ರಿ? ಹ್ಞೂ ರೀ ಪಾರವ್ ಅದಾಳಲ್ರಿ ಆಕಿ ನಮ್ಮ ಗಂಡಂದು ತಂಗಿ ಹೆಂಡ್ತಿರಿ. ಹೌದೇನ್ರಿ ಅತ್ತಿರಿ? ಅಯ್ಯ ನೀ ಸುಮ್ಮನಿರ ಈಕಿ ಇಲ್ಲದಾಳಲ್ರಿ ಈಕಿ ನನ್ನ ಸೊಸಿರಿ ಈಗ ಹೋದ್ನಲ್ರಿ ಅವ ದೊಡ್ಡ ಮಗಾರಿ. ಹೌದೇನ್ರಿ ನಂಗೆ 2 ಮಕ್ಳು ರೀ ಒಂದು ಮಗ ರೀ ಒಬ್ಬಕಿ ಮಗಳ್ರಿ ಮಗಳನ್ನ ಇಲ್ಲೇ ಬಾಜೂರಿಗೆ ಕೊಟ್ಟೇವ್ರಿ ಹೋಗಿ ಬಂದು ಮಾಡ್ತಾರ್ರಿ ಆಕಿಗ 2 ಗಂಡು ಮಕ್ಳು ಅದಾವ್ರಿ ಒಬ್ಬಕಿನ ಹೆಣ್ಣು ಹುಡುಗದ ಮತ್ತು ಈಕಿಗ 2 ಗಂಡು ಹುಡುಗ ಅದಾವ್ರಿ. ಹೌದೇನ್ರಿ ಅವು ನಮ್ಮ ಹುಡುಗರು ಅದಾರಲ್ರಿ ಭಾರಿ ಶಾಣೆ ಅದಾವ್ರಿ
ಅಯ್ಯೋ ಇವ್ರು ಯಾಕೆ ಇಷ್ಟು ಮಾತಾಡಕತ್ತಾರ ಹಂಗಿಲ್ಲೇ ವೈವಾಟ್ ಹಚ್ಚದಕಿನ ನಮ್ಮ ತಂಗಿರಿ ಆಕಿ ಪಾರವ ಅದಾಳಲ್ರಿ ಭಾರಿ ಇರೋದಲ್ರಿ ಆಕಿಗೂ 4 ಮಕ್ಳು ಅದಾವ್ರಿ ಅವು ಒಬ್ಬನು ಕುಡಿತಾನ್ರಿ ಅಷ್ಟೇನು ಇದು ಇಲ್ರಿ ಅಷ್ಟೇನು ದಾರಿಗೆ ಹತ್ತಿಲ್ರಿ ಇನ್ನೊಬ್ಬ ಅದಾನಲ್ರಿ ಪರವಾಗಿಲ್ಲ ಎಂತದ ಊರ್ನಾಗ ಕೆಲ್ಸಕ್ಕೆ ಹೋಗ್ತಾನಂತ್ರಿ ಮತ್ತು 3ನೇದು ಮಗಳು ಐತಾರಿ ಆಕಿನೂ ಮದುವೆ ಮಾಡ್ಕೊಟ್ಟಾರಿ ದೊಡ್ಡ ಒಂದು ಎಣ್ಣೆದಕ್ಕಿಂದು ಅಂದ್ರೆ ಎಣ್ಣೆದೊಂದು ಮದುವೆ ಆಗೈತ್ರಿ 3 ಮಂದಿದ್ ಮದುವೆ ಆಗೈತಿ ಇನ್ನೊಬ್ಬ ಉಳ್ದಾನ ನೋಡ್ರಿ 4ನೇದವ್ ಅವಂಗೂ ಕನ್ನೆ ನೋಡಾಕತ್ತಾರ್ರಿ ನಿಮ್ಮ ಮನೆ ಕಡೆ ಅಂದ್ರೆ ನಿಮ್ಗೆ ಯಾರ ಗುರ್ತಿದ್ದವ್ರು ಅದಾರೇನ್ರಿ ಏನ್ರಿ ಕನ್ಯಾ ರೀ ಇಲ್ಲಿ ಬಿಡ್ರಿ ಹೌದೇನ್ರಿಪ್ಪ ಒಂದಿಟ್ಟು ನೋಡಿದ್ರೆ ಭಾಳ ಬೆಸ್ಟ್ ಆಕಿತ್ರಿ ಆಕೆ ನಿಮ್ಮ ಹಂತಲ್ಲ ಭಾಳ ಬರ್ತಾಳ್ರಿ ನಿಮ್ಗೆ ಅಗ್ದಿ ಪರಿಚಯ ಬಿಡ್ರಿ ಅವ್ರು ಹೌದೇನ್ರಿ ಏನಂತಿಕೊಂಡಿರಿ ಭಾರಿ ರೀ ಈ 4ನೇದು ಮಗಂದು ಒಂದ ಚಿಂತೆ ನೋಡ್ರಿ ಮದುವೆ ಆತಂದ್ರೆ ಮತ್ತೆ ಆರಾಮ್ ಜುಮ್ ಅಂತ ಅಡ್ಯಾಡ್ತಾ ಆ ಹುಡುಗನು ಚಲೋ ಐತ್ರಿ ನಿಮ್ಮ ಕಡೆ ಯಾರ ಕನ್ನೆ ಇದ್ರ ಹೇಳ್ಬಿಡ್ರಿ ಅವಂದು ಮಸ್ತ್ ರಗಡ ಆಸ್ತಿ ಮಾಡ್ಯಾನ್ರಿ ಮತ್ತೀಗ ನೌಕರಿಗೂ ಹೊಂಟಾನ ಹೌದೇನ್ರಿ ಮತ್ತು ನಮ್ಮ ಮನೇನು ರೀ ಸ್ವಂತ ಮನೆ ರೀ ದೊಡ್ಡ ಮನೆ ಹಾಕ್ಸೇನ್ರಿ ನನ್ನ ಮಗ ನಾನು ನನ್ನ ಸೊಸಿ ನನ್ನ ಮಗ ನನ್ನ ಮೊಮ್ಮಕ್ಳು ಇರ್ತೇವೆ ನೋಡ್ರಿ ನನ್ನ ಮಗ ರೀ ಈಗ 12 ದಿವಸದಿಂದ ರೀ ಇದು ಟಿರಿಪಿಗೆ ಹೋಗ್ಬಾರ್ಬೇಯವ್ವ ನೀವು ಹೋಗಿ ಬಾ ನೋಡಿಲ್ಲ ಎಲ್ಲೂ ಮತ್ತೆ ಇನ್ನು ಯಾವಾಗ ಆಗ್ಬೇಕು ಹೋಗ್ಬಾ ಅಂತೇಳಿ ಟಿಕೆಟ್ ಅದು ಬುಕ್ ಮಾಡಿಕೊಟ್ಟಿದ್ದಾರೆ ಅಡ್ಡಾಡ್ಕೊಂಡು ಬಂದೆ ರೀ ಕೊನೆಯ ದಿವಸ ಹಿಂಗಾತ್ ನೋಡ್ರಿ ಒಳ್ಳೆ ಕಲ್ಲು ಇದ್ದಂಗೆ ಇದ್ದೆ ನೋಡ್ರಿ ನಾನು ಅಯ್ಯವ್ವ ಏನು ಮಾತು ಹೇಳ್ಕೊಂಡು ಕುಂತಿದ್ದಿ ಏನು ಊರು ಸುದ್ದಿ ಎಲ್ಲ ಹೇಳ್ಕೊಂಡು ಕುಂತಿದ್ದಿ ಸುಮ್ಮನೆ ಇರಕ್ಕೆ ಬರ್ತದಿಲ್ಲ ಸುಮ್ಮನಿಲ್ಲ ಡಾಕ್ಟ್ರಿಗೆ ಗೊತ್ತಾಗಬೇಕು ಬೇಡ ಮತ್ತು ನಾವು ಹೆಂಗೆ ಏನು ಎತ್ತ ಅಂತ ಹೇಳಿ ನೀನು ಇದು ಆರಾಮಾತ ಈಗ ಡಾಕ್ಟರ್ ಒಂದು ಸೂಜಿ ಚುಚ್ಚಿದ್ಲಲ್ಲ ಆರಾಮಾತ ಸುದ್ದ ತಗೋ ಬಾಳೆ ನಡಿ ಗಿರ್ಜಿ ಅವನ್ ಕರ್ಕೊಂಡು ಹೋಗ್ಬಾ ಹೋಗ್ ಅತ್ತೇರಿ ಬರೀ ಹೋಗೋಣ ಅಯ್ಯ ತಡಿಯ ಡಾಕ್ಟ್ರ್ ಒಳ್ಳೆ ಭಾರಿ ವಹಿವಾಟ್ ಆಗೈತೆ ನನಗೆ ಡಾಕ್ಟ್ರದ್ದು ಎಷ್ಟು ಚಂದ ಮಾತು ಕೇಳ್ಕೊಂಡು ಕುಂತಾರ ನಂದು ಅವ್ರದ್ದು ಕಷ್ಟ ಸುಖ ಮಾತಾಡಕತ್ತೀವಿ ನೀ ಏನ ನಿಮ್ದಂತೂ ಭಾರಿ ನೋಡು ಗಂಟ ಎಂತಿದ್ದು ಯವ್ವ ಅವ್ರಿಗೆ ಮುಂದೆ ಪೇಷಂಟ್ ಅದಾವು ಬಾನಿ ಏನು ಹಂಗ ಸುದ್ದಿ ಹಚ್ಚಿದಂದ್ರೆ ಶುದ್ಧ ಪುರಾಣ ಹೇಳ್ಕೊಂಡು ಕುಂದಿರ್ತಿದ್ವಿ ನೋಡು ಅವ್ರಿಗೂ ಕೆಲಸ ಅದಾವ ನಡಿ ನಾಳೆ ಇನ್ನೊಮ್ಮೆ ಯಾವಾಗ ಫ್ರೀ ಇದ್ದಾಗ ಮನೆ ಕರ್ಸಿ ಮಾತು ಹೇಳುವಂತಿ ಹಾಗೆ ಮಾಡಂತಡಿ ಬೆಸ್ಟ್ ಐತಿದ್ದು ಡಾಕ್ಟರ್ ತಿ ಬಾರವಾ ಮತ್ತೆ ಮುಂದಿನ ವಾರದು ನಿನ್ನ ರಜೆ ಇರ್ತದೆ ನೋಡು ನಿಂದ ದವಾಖಾನೆ ರಜೆ ಇದ್ದಾಗ ಬಾ ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡು ನನ್ನ ಸಸಿ ಮಸ್ತಂಗೆ ಅಡುಗೆ ಮಾಡ್ತಾಳ ಊಟಕ್ಕೆ ಬಂದು ಊಟ ಮಾಡಿ ಮಾತು ಹೇಳೋಣಂತ ಆತ್ರಿ ನಡಿ ಗಿರ್ಜಿ ಬರ್ರಿ ಡಾಕ್ಟ್ರ ಬೇಜಾರು ಮಾಡ್ಕೋಬೇಡ್ರಿ ನಮ್ಮ ಅವಾರಿ ಒಂದು ಸ್ವಲ್ಪ ಹಂಗಾರಿ ಇರ್ಲಿ ತಗೋರಿ ಇವು ಗುಳಿಗೆ ಅದಾವಲ್ರಿ ಖಾಲಿ ಹೊಟ್ಟೆಗ ಮುಂಜಾನೆ ಒಂದು ಸಂಜೆಗೆ ಒಂದು ಇರ್ಲಿ ರೀ ಉಳಿದಿದ್ದ ಗುಳಿಗೆ ಇಷ್ಟು ಹಂಗಾರಿ ಬೆಳಗ್ಗೆ ಒಂದು ರಾತ್ರಿ ಒಂದು ತಗೋರಿ 5 ದಿವಸ ತಗೋರಿ ತಗೋ ಅಂತ ಹೇಳ್ರಿ ಆರಾಮಾಕೈತ್ರಿ ಆತ್ರಿ ಡಾಕ್ಟರ್ 5 ದಿವಸ ಗುಳಿಗೆ ಅಲ್ರಿ ಆತ್ರಿ ಮತ್ತೆ ಬಾಟ್ಲಿ ಗಿಟ್ಲಿ ಏನಾರು ಕೊಡ್ತೀರಿ ಬಾಟ್ಲಿ ಅದು ಇಲ್ಲಿ ತಗೋರಿ ಔಷಧ ಬಾಟ್ಲಿ ಅದು ಏನು ಬರ್ದಿಲ್ಲ ಈ ಗುಳಿಗೆ ಎಷ್ಟು ಕೊಡ್ರಿ ಆರಾಮಾಕಾರ ಆತ್ರಿ ಡಾಕ್ಟರ್ ಅಂದಂಗೆ ಊಟಕ್ಕೆ ಏನು ಕೊಡ್ಬೋದ್ರಿ ಮೆತ್ತಗ ಅನ್ನ ಅದು ಕೊಡ್ರಿ ಕಿಚಡಿ ಹಂಗಾರ ಮಾಡ್ಕೊಡ್ರಿ ಇಲ್ಲಾಂದ್ರೆ ಸ್ವಲ್ಪ ತೆಳ್ಳನ್ ಬ್ಯಾಳಿ ಸಾರು ಕೊಡ್ರಿ ಬ್ಯಾಳಿ ಸಾರು ಅಂದ್ರೆ ಈ ಹೆಸರು ಕಾಳಿಂದ ಹೆಸರು ಬೇಳಿದ್ದು ಸಾರು ಅದು ಚಲೋ ನೋಡ್ರಿ ಆತ್ರಿ ಡಾಕ್ಟರ್ ಬರ್ತೇನೆ ರೀ ಥ್ಯಾಂಕ್ಸ್ ರೀ ಆಯ್ತು ಹೋಗ್ಬರಿ ಒಳ್ಳೇದಾಗಲಿ ಯಪ್ಪ ಈ ನನ್ನ ಕರ್ಮಕ್ಕೆ ಈಗ ನನ್ನ ದವಾಖಾನೆ ರಶ್ ಇಲ್ಲಲ್ಲ ಇಷ್ಟೊತ್ತನ ಪಾಳೆ ತುಂಬಿ ತುಳ್ಕಾಕತ್ತಿತ್ತು ಈಗ ನೋಡಿರಿ ಮುದುಕಿನ ಕಳ್ಸೋ ನನ್ನಕ ಹಿಂದೆ ಪಾಳೆನೂ ಇಲ್ಲ ಏನೂ ಇಲ್ಲ ಹೇಳಿದ್ರೆ ನನಗೆ ಅರ್ಥ ಆಗೋಂಗಿಲ್ಲ ಇವು ರಿಲೇಷನ್ ಯಾರೇನೋ ನನಗೇನು ಗೊತ್ತಿದ್ದವ್ರು ಆದ್ರೆ ಮಾತ್ರ ಹೇಳ್ಕೊಂಡು ಕುಂತೀನಿ ಗೊತ್ತಿಲ್ದವ್ರು ತೊಗೊಂಡು ನಾ ಏನು ಮಾಡಲಿ ಹೋಗ್ಲಿ ಬಿಡು ಪಾಪ ಒಬ್ಬರು ಹಂಗಿರ್ತಾರೆ ಗೀತಾ ಗೀತಾ ಬನ್ನಿರಿ ಡಾಕ್ಟ್ರ ನಾನು ಒಂದು ಸ್ವಲ್ಪ ಹೊರಗೆ ಹೋಗ್ಬರ್ತೀನಿ ಕ್ಲಿನಿಕ್ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ ಆತ್ರಿ